ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಇವರು ಪೆನ್ ಹಿಡ್ಕೊಂಡು ನಿಂತರೆ ಗನ್ ಹಿಡ್ಕೊಂಡವರೆಲ್ಲ ಸೈಲೆಂಟ್ ಆಗಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಇವ್ರು ಬೇಕು, ಪ್ರತಿಯೊಬ್ಬ ಹೀರೋಗೂ ಇವ್ರು ಬೇಕು, ಪ್ರತಿಯೊಂದು ಸಿನಿಮಾದಲ್ಲೂ ಇವರ ಸಂಭಾಷಣೆ ಇರಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಸೆ ಪಡ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಮಾಸ್ತಿ, ಕನ್ನಡದ ಆಸ್ತಿಯವರು. ಮಾಸ್ತಿಯವರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಅದ್ರ ಬಗ್ಗೆ ಹೇಳೋದಾದರೆ. ನಮಸ್ಕಾರ ಎಲ್ರಿಗೂ. ಸಾರ್ ಹೇಳಿದ್ರು ಕನ್ನಡದ ಆಸ್ತಿ ಅಂತ. ಅದು ನಮ್ಮ ಹಿರಿಯರು ನಮಗೆಲ್ಲ ಹಾದಿ ಹಾಕ್ಕೊಟ್ಟಂಥವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು. ನಾವು ಅದೇ ಊರಲ್ಲಿ ಹುಟ್ಟಿರೋದ್ರಿಂದ ನನ್ನನ್ನು ಪ್ರೀತಿಯಿಂದ ಚಿತ್ರರಂಗದ ಆಸ್ತಿ ಅಂತಾರೆ. ಅದು ನಿಮ್ಮೆಲ್ಲರ ಪ್ರೀತಿ. ಮತ್ತು ಚೆನ್ನಾಗಿದ್ದೀನಿ. ಈಗ 23ರಂದು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾ ತೆರೆಗೆ ಬರ್ತಾಯಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಎಲ್ಲ ಸಿನಿಮಾಗಳಿಗೂ ಕೊಡ್ತಾಯಿದ್ದೀರಾ. ಅದು ನಿರೀಕ್ಷೆ ಜೊತೆಗೆ ನನಗೆ ಒಂದು ಭಯ ಭಕ್ತಿನೂ ಉಂಟು ಮಾಡಿದೆ. ಸೊ ಆ ನಿಟ್ಟಿನಲ್ಲಂತೂ ಬರೆದಿದ್ದೀವಿ. ನೋಡೋಣ ಜನರ ಪ್ರೀತಿ ಯಾವ ಮಟ್ಟಕ್ಕೆ ಸಿಗುತ್ತೆ ಅಂತ. ಸರ್, ಅದೇ ಸಾಕಷ್ಟು ಜನರು ಹೇಳ್ತಾರೆ, ಮಾಸ್ತಿಯವರು ಪೆನ್ ಹಿಡ್ಕೊಂಡು ಬಂದರೆ ಗನ್ ಹಿಡ್ಕೊಂಡವರೆಲ್ಲ ಸೈಲೆಂಟ್ ಆಗಬೇಕು, ಯಾಕಂದರೆ ಅವ್ರ ಬರವಣಿಗೆ ಅಷ್ಟೊಂದು ಸ್ಟ್ರಾಂಗ್ ಇರುತ್ತೆ ಅನ್ನುವಂಥ ವಿಚಾರ ಸಾಕಷ್ಟು ಜನರು ಹೇಳ್ತಾರೆ. ಮಾಸ್ತಿಯವರು ಇದನ್ನು ಯಾವ ರೀತಿ ಒಪ್ಕೋತೀರಾ, ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಅಂದರೆ ಒಂದು ನಾಣ್ಣುಡಿ ಇದೆಯಲ್ಲ, ಲೇಖನಿಗಿಂತ ಹರಿತವಾದ ಆಯುಧ ಯಾವುದೂ ಇಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ಮಾತಾಡೋದಾದರೆ ತುಂಬ ಸೂಕ್ಷ್ಮವಾದ ವಿಚಾರಗಳನ್ನ ನಾವು ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ಅದಕ್ಕೆ ಸರಿಯಾಗಿ ಜಡೇಶ್ ಅವರು ಬರೆದಿರೋವಂಥ ಕತೆ ಮತ್ತು ಅವರು ತಂಡ ಹೆಣೆದಿರೋವಂಥ ಚಿತ್ರಕಥೆ, ಅದಕ್ಕೆ ಕರೆಕ್ಟಾಗಿ ಪೂರಕವಾಗಿ ಸಂಗೀತ. ಅಜನೀಶ್ ಲೋಕನಾಥ್ ಅವರು ಇವತ್ತು ದೇಶದಾದ್ಯಂತ ಅವರು ಸಂಗೀತ ಅಂದಾಗ ಒಂದು ಕಿವಿ ಕೊಡ್ತಾರೆ. ಸೊ ಅವರು ಈಗಾಗಲೇ ನಿಂಗವ್ವ ಮತ್ತು ರೋಮಾಂಚನ ಹಾಡು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿದೆ. ಸೊ ಮೊದಲನೇ ಆಹ್ವಾನ ಪತ್ರಿಕೆ ಅವರಿಂದ ದೊರಕಿದೆ ಜನಗಳಿಗೆ. ಆಮೇಲೆ ಜಡೇಶ್ ಅವ್ರ ಕತೆಗಳಲ್ಲಿ ಒಂದು ನೆಲದ ಸೊಗಡಂತೂ ಇರುತ್ತೆ. ಅವರು ಒಂದು ಜೆಂಟ್ಲ್ಮೆನ್ ಅಂತ ಒಂದು ಚಿತ್ರ ಬರೆದಾಗ ಅದರಲ್ಲೂ ಒಂದು ವಿಶೇಷವಾಗಿರೋ ಕತೆ ಇರುತ್ತೆ. ಅವರು ಕಾಟೇರ ಅಂತ ಒಂದು ಕತೆ ಬರೆದಾಗ ಅದರಲ್ಲೊಂದು ಮಣ್ಣಿನ ಒಂದು ವರ್ಗದ ನೀತಿ ಇರುತ್ತೆ. ಆಮೇಲೆ ಒಂದು ಅಮೆಂಡ್ಮೆಂಟ್ ಬರುತ್ತೆ. ಗುರು ಶಿಷ್ಯರು ಅಂತ ಬಂದಾಗ ಒಂದು ಖೋಖೋ ಕ್ರೀಡೆನ ತರ್ತಾರೆ. ಸೊ ಅವ್ರ ಜವಾಬ್ದಾರಿನೂ ಹೆಚ್ಚಿದೆ ಕತೆಗಾರನಾಗಿ, ಜೊತೆಗೆ ಇದರಲ್ಲಿ ನಿರ್ದೇಶಕನಾಗಿ ದುಡಿತಾ ಇರೋದ್ರಿಂದ ನಮಗೂ ಅದೊಂದು ಜವಾಬ್ದಾರಿ ಇತ್ತು. ಯಾವ ರೀತಿ ಬರವಣಿಗೆಯಲ್ಲಿ ನಾವು ಅವರು ಬರೆದಿರೋವಂಥ ಸನ್ನಿವೇಶಗಳಿಗೆ ಮಾತು ಜೋಡಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಂತೂ ಕೆಲಸ ಮಾಡಿದ್ದೀವಿ. ನನ್ನ ಜೊತೆಗೆ ಶ್ರೀಕಾಂತ್ ಅಂತ ಒಬ್ಬ ಬರಹಗಾರ ಮತ್ತು ಮಂಜು ಅವರು ಬರೆದಿದ್ದಾರೆ. ಸೊ ಎಲ್ಲ ತಂಡದ ಕೆಲಸ ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಮಾತಾಡಿಸ್ತಾ ಹೋದಾಗ ಎಲ್ಲರೂ ಕೂಡ ದೊಡ್ಡದಾಗಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ನಮ್ಮ ಆರಂಭಿಕ ವರ್ಷದಲ್ಲಿ ಸ್ಟಾರ್ಟ್ ಆಗ್ತಿದೆ, ಅದು ನಮ್ಮ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಿದೆ, ಒಂದು ಭರ್ಜರಿ ಓಪನಿಂಗ್ ಸಿಗುತ್ತೆ, ಏನೋ ಒಂದು ಆಗುತ್ತೆ ನಮ್ಮ ಇಂಡಸ್ಟ್ರಿ ಅನ್ನುವಂಥದ್ದು ಭರವಸೆ ಇದೆ ಪ್ರತಿಯೊಬ್ಬರಲ್ಲಿ ಕೂಡ. ನೀವು ಸಂಭಾಷಣೆ ಬರೆದಾಗ ಅಥವಾ ನಿಮಗೆ ಕೆಲವೊಂದು ಗ್ಲಿಮ್ಸ್ ಏನಾದರೂ ನೋಡಿದಾಗ ಶೂಟಿಂಗ್ ಸೆಟಲ್ಲಿ ಆ ಮೂಮೆಂಟಲ್ಲಿ ನಿಮಗೆ ಏನು ಅನಿಸ್ತಿತ್ತು, ಬಟ್ ಏನು ಹೇಳ್ತೀರಾ ಬಟ್ ಅದ್ರ ಬಗ್ಗೆ? ಯಾಕಂದರೆ ಏನೋ ಒಂದು ಆಗುತ್ತೆ ಅನ್ನುವಂಥದ್ದು ಸೂಚನೆ ಕೊಡ್ತಾ ಇದೆ ಕೆಲವೊಂದು ಗ್ಲಿಮ್ಸಲ್ಲೆಲ್ಲ, ಬಟ್ ಅದ್ರ ಬಗ್ಗೆ ಹೇಳೋದಾದ್ರೆ. ಈಗ ನಾವು ರಚಿತಾ ಮೇಡಮ್ ಅವರು ಬರ್ತ್ಡೇ ಟೀಸರ್ ಅಂತ ಬಿಟ್ವಿ. ಅದರಲ್ಲೊಂದು ಡೈಲಾಗ್ ಬಂತು, ಕಾಪಾಡಬೇಕಾಗಿರೋ ದ್ಯಾವ್ರ ಕೈಯಲ್ಲೇ ಆಯುಧ ಇದೆ, ನೀವು ಎಷ್ಟು ಮಾಮ ಅಂದ್ಬಿಟ್ಟು ಅವ್ರದ್ದೊಂದು. ಆಮೇಲೆ ರೂಲರ್ ಅಂತ ಬಿಟ್ವಿ, ಮೊನ್ನೆ ರಾಜ್ಬಿ ಶೆಟ್ರದ್ದು ಟೀಸರು, ಫಸ್ಟ್ ಲುಕ್ ಟೀಸರ್ ಅವ್ರದ್ದು. ಆಮೇಲೆ ಸರ್ವೈವರ್ ಅಂತ ನಮ್ಮ ವಿಜಯ್ ಅವ್ರು, ದುನಿಯಾ ವಿಜಯ್ ಅವ್ರು. ಸೊ ಇದೆಲ್ಲ ತುಣುಕುಗಳು ನೋಡಿದಾಗ ಮತ್ತು ಸಾಹಸ ದೃಶ್ಯಗಳು, ಡಬ್ಬಿಂಗ್ ಕೆಲಸ ಮಾಡುವಾಗ ಅದರದ್ದು ತುಣುಕುಗಳು, ಇದೆಲ್ಲ ಒಟ್ಟಾರೆ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ. ಮತ್ತು ತುಂಬ ಸೂಕ್ಷ್ಮ ವಿಚಾರಗಳನ್ನ ಈಚೆ ಸಮಾಜ ಸಿನಿಮಾ ನೋಡ್ಕೊಂಡು ಬಂದವರು ಚರ್ಚೆಗೆ ಒಳಪಡಿಸ್ಬೋದು ಸಿನಿಮಾ ಬಗ್ಗೆ, ಸಿನಿಮಾ ಕಥಾವಸ್ತುವಿನ ಬಗ್ಗೆ. ಸೊ ಆ ನಿಟ್ಟಿನಲ್ಲಂತೂ ಕೆಲಸ ಆಗಿದೆ. ಇಡೀ ತಂಡದ ಕೆಲಸ ಚೆನ್ನಾಗಾಗಿದೆ. ಮತ್ತು ಕ್ಯಾಸ್ಟಿಂಗು, ಏನು ಪಾತ್ರಗಳ ಆಯ್ಕೆ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರೀ ದುನಿಯಾ ವಿಜಯ್ ಅವರು, ರಾಜ್ಬಿ ಶೆಟ್ರು, ರಚಿತಾ ರಾಮ್ ಅವರು ಮಾತ್ರ ಅಲ್ಲದೆ ರಿತನ್ಯ, ಶಿರೀಶು, ತುಂಬ ಒಳ್ಳೆ ಯುವ ನಟರ ಸಮೂಹ, ನುರಿತ ನಟರ ಸಮೂಹ ಎಲ್ಲರದ್ದು ಇದೆ. ಮತ್ತು ರಂಗ ಪ್ರತಿಭೆಗಳನ್ನ ತುಂಬ ಜನ ಬಳಸ್ಕೊಂಡಿದ್ದೀವಿ. ಅವರ ಬಳಸ್ಕೊಂಡಿದ್ದೀವಿ ಅನ್ನೋ ಮಾತು ತಪ್ಪಾಗುತ್ತೆ.
ಸೇವೆ ಪಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೆಲಸನೂ ಚೆನ್ನಾಗಾಗಿದೆ. ಅಂದರೆ ನಿಮ್ಮದು ಜಡೇಶ್ ಅವ್ರದ್ದೊಂದು ಕಾಂಬಿನೇಷನ್ ನಾವು ಹಿಂದೆ ನೋಡಿದ್ವಿ. ಅವರು ಕಾಟೇರದಲ್ಲಿ ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು. ಆ ಜೊತೆಯಾಗಿ ಪಯಣ ಇವಾಗ ಲ್ಯಾಂಡ್ ಲಾರ್ಡ್ ತನಕ ಬಂದಿದೆ. ನಿಮ್ಮಿಬ್ಬರು ಕಾಂಬಿನೇಷನ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಏನು ಹೇಳ್ತೀರಾ ಅದ್ರ? ಜಡೇಶ್ ಅವ್ರ ಜೊತೆ ಕೆಲಸ ಮಾಡೋದು, ಆಮೇಲೆ ದುನಿಯಾ ವಿಜಯ್ ಅವ್ರ ಜೊತೆ ಕೆಲಸ ಮಾಡೋದು ನನಗೆ ಹೊಸ್ದೇನಲ್ಲ. ಒಂಥರ ಒಂದೊಳ್ಳೆ ಸ್ನೇಹ ಇರುತ್ತೆ. ಅವರು ನಿರ್ದೇಶಕರು ಅನ್ನೋ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿಸಲ್ಲ, ನನ್ನ ಜೊತೆ ಬರ್ತಾರೆ, ನಾನು ಅವ್ರ ಜೊತೆ ಹೋಗ್ತೀನಿ. ಎಲ್ಲೋ ಒಂದು ಕಡೆ ಹೋಗಬೇಕು ಅಂದಾಗ ನಾವು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸಿನಿಮಾಗೋಸ್ಕರನೇ ಕೂತು ಕೆಲಸ ಮಾಡಲ್ಲ. ಎಲ್ಲಿ ಸಿಕ್ಕಿದ್ರೂ ಆವಾಗ ಈ ಕತೆ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ. ಮತ್ತು ಇಡೀ ಅವ್ರ ತಂಡ ಜೊತೆಗಿರುತ್ತೆ. ಫಸ್ಟ್ ಇನ್ಪುಟ್ಸು ಕತೆ ಮಾಡೋವಾಗಲೇ ಜಡೇಶ್ ಅವರಿಂದ ನಮಗೆ ವಾಯ್ಸ್ ನೋಟು ಸಿಗುತ್ತೆ, ಮತ್ತು ಬರೆದಿರೋ ನೋಟು ಸಿಗುತ್ತೆ. ಸೊ ಎಲ್ಲ ಅಚ್ಚುಕಟ್ಟಾಗಿ ನಮಗೆ ಏನು ಸಂಪನ್ಮೂಲ ಕೊಟ್ಬಿಡ್ತಾರೆ, ರಾ ಮೆಟೀರಿಯಲ್ಸ್ ಕೊಟ್ಬಿಡ್ತಾರೆ, ಇದು ಹಿಂಗೆ ಬರಬೇಕು ಅಂತ. ಮತ್ತು ವಿಜಯ್ ಅವ್ರ ಇನ್ಪುಟ್ಸು ಆಫ್ ದಿ ಕ್ಯಾಮ್ರಾ ಕೂಡ ನನ್ನನ್ನು ಕರೆಸ್ಕೊಂಡು ಇದ್ರ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡ್ತಾರೆ. ಈ ಪಾತ್ರನ ಹಿಂಗೆ ಮಾಡಮ್ಮ. ಮತ್ತು ವಿಜಯ್ ಅವ್ರ ಮಗಳು ಮೊದಲನೇ ಬಾರಿಗೆ ಬೆಳ್ಳಿತೆರೆಗೆ ಕಾಣಿಸ್ಕೋತಾ ಇರೋದು. ಸೊ ವಿಜಯ್ ಅವ್ರ ದೊಡ್ಡತನ ಏನು ಅಂದರೆ ಬರೀ ತನ್ನ ಮಗಳಿಗೆ ಮಾತ್ರ ಪಾತ್ರ ಹಿಂಗಿರಬಾರ್ದು, ಎಲ್ಲ ಪಾತ್ರಗಳ ಬಗ್ಗೆನೂ ಮಾತಾಡ್ತಾರೆ. ಆ ಪಾತ್ರ ಹಿಂಗೆ ಬರೀ ಮಾಸ್ತಿ ಚೆನ್ನಾಗಿರುತ್ತೆ ಅಂತ. ಏಕೆಂದರೆ ಅವರು ನಿರ್ದೇಶಕರು, ಸಲಗ ಭೀಮಾ ಅಂತ ಚಿತ್ರಗಳನ್ನ ಮಾಡಿರೋರು, ಇವಾಗ ಸಿಟಿ ಲೈಟ್ಸ್ ಮಾಡ್ತಿರೋರು. ಸೊ ಅವರೊಬ್ಬ ನಿರ್ದೇಶಕರಾಗಿ ನಟರಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಎರಡೂ ಕಡೆ ಕ್ಯಾಮ್ರಾ ಮುಂದಿರೋವಾಗಲೂ ಕ್ಯಾಮ್ರಾ ಇಲ್ಲದೆ ಇರೋವಾಗ್ಲೂ ನನ್ನ ಜೊತೆ ಒಡನಾಟ ಇಟ್ಕೊಂಡೇ ಇದ್ದಾರೆ. ಅವರಿಂದನೂ ತುಂಬ ಇನ್ಪುಟ್ ಸಿಗ್ತಾಯಿದೆ. ಸೊ ಎಲ್ಲರೂ ಸೇರಿ ಈ ಸಿನಿಮಾಗೋಸ್ಕರ ದುಡ್ದಿದ್ದೀವಿ. ಅಂದರೆ ಕಾಟೇರದಲ್ಲಿ ಹಂಪಿಯವರು ಕತೆ ಬರೆದಿದ್ರು, ನಿಮ್ಮದು ಒಂದು ಸಂಭಾಷಣೆ ಬರೆದಿದ್ರು. ಸ್ಕ್ರೀನಲ್ಲಿ ನೋಡಿದಾಗ ಪ್ರತಿಯೊಬ್ಬರು ಕೂಡ ಆ ಸಂಭಾಷಣೆ ಕಣ್ಣೀರು ಬರ್ಸಿತ್ತು. ನೀವು ಹೇಳೋದು ಬರೆದಂಥ ಸಂಭಾಷಣೆ ಆಗಿರ್ಬೋದು, ಅವರು ಸ್ಕ್ರೀನ್ನ ಪ್ರೆಸೆಂಟ್ ಮಾಡುವಂಥ ರೀತಿ ಆಗಿರ್ಬೋದು. ಬಟ್ ಈ ಲ್ಯಾಂಡ್ ಲಾರ್ಡಲ್ಲಿ ಇನ್ನು ಯಾವ ರೀತಿ ಅಳ್ಸೋಕ್ಕೆ ಹೊರಟಿದ್ದೀರಾ ನಿಮ್ಮ ಸಂಭಾಷಣೆ ಮುಖಾಂತರ, ಅದ್ರ ಬಗ್ಗೆ? ಒಟ್ಟಾರೆ ಹೇಳಬೇಕು ಅಂದರೆ ನಾವು ಲ್ಯಾಂಡ್ ಲಾರ್ಡ್ ಚಿತ್ರನ ಒಂದು ಥಿಯೇಟ್ರಲ್ಲಿ ನೋಡ್ತಾ ಇದ್ದಾಗ ನಾವು ಥಿಯೇಟ್ರಲ್ಲಿ ಕೂತಿದ್ದೀವಿ ಅನ್ನೋ ಒಂದು ಭಾವ ಹೊರಟೋಗುತ್ತೆ. ನಾವು ಹಳ್ಳೀಲಿದ್ದೀವಿ, ನಮ್ಮ ಮುಂದೆ ನಡೀತಿದೆ, ಆ ಕ್ರೌರ್ಯಕ್ಕೆ ವಿರುದ್ಧ ನಾವು ನಿಲ್ಲಬೇಕು ಅನ್ನೋದಾಗುತ್ತೆ. ಆ ಪಾತ್ರಗಳು ನೀವು ಹೇಳ್ದಂಗೆ ಆ ಪಾತ್ರಗಳ ಕಣ್ಣಲ್ಲಿ ಅಂಚಲ್ಲಿ ನೀರು ಬಂದಾಗ ಆ ಒಂದು ಮೌನಕ್ಕಂತೂ ಹೋಗ್ತಾರೆ. ಮತ್ತು ಅಲ್ಲೊಂದು ಕೂಗು ಬಂದಾಗ ಇಲ್ಲಿ ನಮ್ಮ ಮನಸ್ಸಲ್ಲೊಂದು ಕೂಗಂತೂ ಆಗುತ್ತೆ. ಈ ಮಟ್ಟದ ಪ್ರಯತ್ನ ಅಂತೂ ಆಗಿದೆ. ಅದಕ್ಕೆ ಮೀರಿ ನಾವು ಏನೇ ಮಾಡಿರ್ಬೋದು, ಬಟ್ ಅಲ್ಟಿಮೇಟ್ ಜನರ ಕೈಯಲ್ಲಿರುತ್ತೆ. ಏಕೆಂದರೆ ನಾನು ಯಾವಾಗಲೂ ಹೇಳೋದು, ಅವರು ಹಣ ಕೊಟ್ಟಿದ್ದಾರೆ, ಅದಕ್ಕಿಂತ ಮೀರಿ ಅವ್ರ ಸಮಯ ನಮಗೆ ಕೊಡ್ತಾಯಿದ್ದಾರೆ. ಇವತ್ತಿನ ದಿನಗಳಲ್ಲಿ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಹೋಗಿದ್ದಾನೆ ಅಂದರೆ ಅವನು ಒಂದು ದಿನ ನಮಗೋಸ್ಕರ, ನಮ್ಮ ಆಲೋಚನೆಗಳಿಗೋಸ್ಕರ, ನಮ್ಮ ಕೆಲಸಕ್ಕೋಸ್ಕರ ವ್ಯಯಿಸ್ತಾ ಇರ್ತಾನೆ. ಅವ್ರದ್ದು 1000 ಕೆಲಸ ಇರಲಿ, ಅದನ್ನು ಬಿಟ್ಟು ಬಂದಿರ್ತಾನೆ. ಸೊ ಅವ್ರನ್ನ ಅದಕ್ಕೆ ಅಣ್ಣವ್ರು ಹೇಳಿರೋದು ಅಭಿಮಾನಿ ದೇವರು ಅಂತ. ಸೊ ನಾವು ಆ ದೇವ್ರಿಗೆ ಸಲ್ಲಿಸ್ತಾ ಇರೋ ಪೂಜೆ ಒಂದು ಸಿನಿಮಾ. ನೀವು ಬರೆದಂಥ ಸಂಭಾಷಣೆ ಒಂದು ಸ್ಕ್ರೀನಲ್ಲಿ ನೋಡಿದಾಗ ನಿಮಗೆ ಎಲ್ಲಾದರೂ ಕಣ್ಣಲ್ಲಿ ನೀರು ಬಂದಿರುವಂಥದ್ದು ಆ ಥರ ಸಿಚುವೇಶನ್ ಆದರೂ ಇದೆಯಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು, ಆ ಥರ ಇದ್ದರೆ? ಭಾವುಕ ಸನ್ನಿವೇಶಗಳು ತುಂಬ ಇದೆ. ಯಾಕೆಂದರೆ ಕಥಾವಸ್ತುನೇ ಹಂಗಿದೆ. ಒಂದು ಹಕ್ಕಿಗೆ ಹೋರಾಟ ನಡೆಯುತ್ತೆ, ಒಂದು ಕ್ರೌರ್ಯದ ವಿರುದ್ಧ ನಿಲ್ಲೋ ಅಂಥ ಪಾತ್ರಗಳಿದ್ದಾವೆ, ಮತ್ತು ತುಂಬ ವರ್ಷಗಳಿಂದ ನಡ್ಕೊಂಬರ್ತಾ ಇರೋ ಒಂದು ಪದ್ಧತಿ ವಿರುದ್ಧ ನಿಲ್ಲೋ ಅಂಥದ್ದಿರುತ್ತೆ. ತುಂಬ ಸನ್ನಿವೇಶಗಳು ನಿಮ್ಮನ್ನು ಒಂದು ಭಾವುಕತೆಗೆ ಒಡ್ಡುತ್ತೆ. ಆವಾಗ ನಾಯಕನ ಒಂದು ಗತ್ತಿದೆಯಲ್ಲ, ಅದ್ರ ಜೊತೆಗೆ ಪ್ರೇಕ್ಷಕರು ನಿಲ್ತಾರೆ. ಇಲ್ಲ ಅಂದರೆ ಆ ಒಂದು ರೋಮಾಂಚನ ಪ್ರೇಕ್ಷಕನಲ್ಲಿ ಉಂಟಾದಾಗ ಮಾತ್ರ ಸಿನಿಮಾ ಗೆಲ್ಲೋದು. ಸೊ ಆ ಒಂದು ಇದಂತೂ ಬರೆಯೋವಾಗಲೇ ನನಗೆ ಅನ್ನಿಸ್ತು, ಇಲ್ಲ ಈ ಎಪಿಸೋಡ್ಗಿಂತ ಈ ಎಪಿಸೋಡು ಎಲ್ಲ ವಿಚಾರದಲ್ಲೂ, ಸಂಗೀತದ ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರ ಆಗಿರ್ಬೋದು, ಹೋರಾಟದ ವಿಚಾರ ಆಗಿರ್ಬೋದು, ಹಕ್ಕಿನ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರಗಳ ಸಮ್ಮಿಲನ ಈ ಚಿತ್ರದಲ್ಲಿದೆ, ಈ ಚಿತ್ರದ ಕಥಾವಸ್ತುವಲ್ಲಿದೆ. ನಿಮಗೆ ಆ ಥರ ಕಣ್ಣೀರು ಬರ್ಸೋಂಥ ಸಿಚುವೇಶನ್ ಆಗಿದೆ? ಅಯ್ಯೋ ತುಂಬ ಇದ್ದಾವೆ. ಈ ಸಿನಿಮಾದಲ್ಲಿ 23ನೇ ತಾರೀಕು ನಾವು ನಿಮ್ಮ ವಾಹಿನಿ ಮೂಲಕ ಹೇಳೋದಲ್ಲದೆ ಅವ್ರಿಗೆ ಹೇಳ್ಕೊಳ್ಳೋದು ಒಂದೇ, ಖಂಡಿತವಾಗ್ಲೂ ಈ ಒಂದು ಚಿತ್ರ ಈಚೆ ಬಂದು ಚರ್ಚೆಗಂತೂ ಒಳಪಡುತ್ತೆ. ಇದನ್ನು ಎಲ್ಲೂ
ನಾವು ಇಲ್ಲಿ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ. 23ನೇ ತಾರೀಕು ಆನ್ ದ ಸ್ಕ್ರೀನ್ ನೋಡಿದ್ರೇ ಚೆನ್ನಾಗಿರುತ್ತೆ. ನಾವು ನೋಡಿದ್ದೀವಿ ನಿಮ್ಮ ಸಂಭಾಷಣೆ, ಕಾಟೇರ, ಸಲಗ ಇದೆಲ್ಲ ಚಚ್ಚಿ ಬಿಸಾಕಿದ್ದೀರಾ. ಇನ್ನು ಏನು ಮಾಡ್ಬೇಕಂತ ಹೊಟ್ಟಿದ್ದೀರಾ ಮಾಸ್ತಿಯವರು? ಇನ್ನೇನಿದೆ ನಿಮ್ಮ ತಲೆಯಲ್ಲಿ, ಇದನ್ನು ಮಾಡಬೇಕಪ್ಪ, ಈ ಥರದ್ದೊಂದು ನಮ್ಮಲ್ಲೂ ಒಂದು ಯೂನಿಕ್ ಕಾನ್ಸೆಪ್ಟ್ ಬರಬೇಕು, ಆ ಥರದ್ದೊಂದು ಏನಾದ್ರು ನಿಮ್ಮಲ್ಲಿ ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ? ಅದು ಏನು ಅಂದರೆ ಕನ್ನಡಿಗರ ಅಭಿರುಚಿ ಪರ್ಟಿಕ್ಯುಲರ್ ಅಂತಿಲ್ಲ, ಒಳ್ಳೆಯದೇ ಯಾವುದೇ ಇದ್ರೂ ಯಾವುದೇ ಭಾಷೆದಿದ್ದರೂ ನೋಡ್ತಾರೆ. ಅವ್ರಿಗೆ ಹೆಮ್ಮೆ ಅನಿಸೋದು ಯಾವಾಗ ಅಂದರೆ ಕನ್ನಡದಲ್ಲಿ ಪ್ರಯೋಗಗಳಾದಾಗ. ಈಗ ಎಕ್ಸಾಂಪಲ್ ತಿಥಿ, ಟಗರು ಪಲ್ಯ, ಹಳ್ಳಿ ಸೊಗಡಿನ ಚಿತ್ರಗಳಿಗೆ ಅವರು ವಿಶೇಷವಾದ ಅಂಕ ಕೊಡ್ತಾರೆ. ಈಗಲಿಂದ ಅಲ್ಲ, ಬಂಗಾರದ ಮನುಷ್ಯ ಆಗಿರ್ಬೋದು, ಜನ್ಮದ ಜೋಡಿ, ಹಳ್ಳಿ ಸೊಗಡಿನ ಚಿತ್ರಗಳಿಗೆ ವಿಶೇಷವಾದ ಒಂದು ಇದು ಕೊಡ್ತಾರೆ, ಪ್ರಾಧಾನ್ಯತೆ ಕೊಡ್ತಾರೆ. ಸೊ ಆ ಪ್ರೇಕ್ಷಕರ ಮುಂದೆ ನಾವು ಹಳ್ಳಿಗರ ಸಿನಿಮಾ ಇಟ್ಟಾಗ, ಈಗ ಕಾಟೇರ ಇಟ್ವಿ, ಹಳ್ಳಿ ಪ್ರಧಾನ, 80ರ ದಶಕದ್ದು. ಈಗ ಮತ್ತೊಮ್ಮೆ ಅದೇ ಥರದ ಒಂದು ಇದಂತೂ ಮಾಡ್ತಾಯಿದ್ದೀವಿ. ಜಡೇಶ್ ಅವರೇ ಬರೆದಿರೋ ಕಥೆ ಆಗಿರೋದ್ರಿಂದ 80ರ ದಶಕದಲ್ಲಿ ನಡೆಯುವಂಥ ಕಥಾವಸ್ತು. ಇದಕ್ಕೆ ಒಳ್ಳೊಳ್ಳೆ ಕಲಾವಿದರು ಪಾತ್ರಗಳಲ್ಲಿ ತೊಡಗಿದ್ದಾರೆ ಮತ್ತು ಅದರಲ್ಲಿ ಅವಗಾಹಿಸಿದ್ದಾರೆ. ಸೊ ಅಂಥವ್ರ ಜೊತೆ ನಾವು ಒಂದು ತಂಡದ ಬರವಣಿಗೆ ಜವಾಬ್ದಾರಿ ವಹಿಸ್ಕೊಂಡಿರೋದು. ಅದನ್ನು ವಹಿಸಿದಂತಹ ಜಡೇಶ್ ಅವರಿಗೆ ನಾನು ನಿಮ್ಮ ವಾಹಿನಿ ಮೂಲಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಂದರೆ ನೀವು ಬರೆದಂಥ ಬರವಣಿಗೆಯಲ್ಲಿ ಅವರು ಸ್ಕ್ರೀನ್ ಪ್ರೆಸೆಂಟ್ ಮಾಡಿದಾಗ, ಬಟ್ ಜನರ ಕಡೆ ಒಂದಿಷ್ಟು ಸಪೋರ್ಟ್ ನಿಮಗೆ ಸಿಕ್ಕಿರುತ್ತೆ. ಇವರೇ ಮಾಸ್ತಿ, ಇವರೇ ಸಂಭಾಷಣೆ ಬರೆದವರು ಅನ್ನುವಂಥದ್ದು ಸಿಕ್ಕಿರುತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿರುವಂಥವ್ರು ಸೂಪರ್ ಸ್ಟಾರ್ಗಳು ಒಂದಿಷ್ಟು ಬೆನ್ನು ತಡೆದಾಗ, ಚೆನ್ನಾಗಿ ಮಾಡ್ದಿಲ್ಲ, ಚೆನ್ನಾಗಿ ಬರ್ದಿಲ್ಲ ಅಂತ ಈ ಥರದ್ದೊಂದು ಬೆನ್ನು ತಡೆದಾಗ, ಆ ಸಪೋರ್ಟ್ ನಿಮಗೆ ಸಿಕ್ಕಾಗ ಯಾವ ರೀತಿ ರಿಸೀವ್ ಮಾಡ್ಕೋತೀರಾ, ಅದನ್ನು ಯಾವ ರೀತಿ ಕಾಪಾಡ್ಕೋತೀರಾ ಅಂತ ಮಾಸ್ತಿಯವರು? ಆದರೆ ನನಗೆ ಅದು ಖುಷಿ ಅನಿಸುತ್ತೆ. ಯಾಕೆಂದರೆ ಟಗರು ಬರೆದಾದ ನಂತರ ಟಗರು ಸಿನಿಮಾ ಸಂಭಾಷಣೆಗಳನ್ನ ಅಪ್ಪು ಸಾರು ಕರೆದು ಅವ್ರ ಕ್ಯಾರವ್ಯಾನಲ್ಲಿ ಕೂರಿಸ್ಕೊಂಡು ಒಂದು 3/4 ತಾಸು ಬರೀ ಡೈಲಾಗ್ಸ್ ಬಗ್ಗೆನೇ ಮಾತಾಡಿದ್ದು. ಆಮೇಲೆ ಕಾಟೇರ ಬರೆದಾಗ ಜಡೇಶ್ ಇವರು ನಮ್ಮ ದರ್ಶನ್ ಸಾರು ಜಡೇಶ್ ಅವ್ರನ್ನ ನನ್ನನ್ನು ಕರೆಸ್ಕೊಂಡು ಮಾತಾಡಿದ್ದು. ಆಮೇಲೆ ಸಲಗ ಬರೆದಾಗ ನಾನು ವಿಜಯ್ ಅವ್ರು ಏನು ಕರೆಸ್ಕೊಳೋದೇನಿಲ್ಲ, ವಿಜಯ್ ಅವ್ರ ಜೊತೆನೇ ಇದ್ದೆ. ಸೊ ಡಬ್ಬಿಂಗ್ ಸ್ಟುಡಿಯೋಗೆ ನಮ್ಮ ಅಚ್ಯುತ್ ಕುಮಾರ್ ಸಾರ್ ಕರೆದಿದ್ದು. ತುಂಬ ಜನ ನಟ ನಟಿಯರು ಅವ್ರಿಗೆ ತುಂಬ ಇಷ್ಟ ಆದಾಗ ಒಂದು ಫೋನ್ ಮಾಡೋದು, ಕರೆಸೋದು, ಅದೊಂದು ಹಂಚ್ಕೊಳೋದು, ಈ ಪ್ಯಾಟ್ರನ್ ಚೆನ್ನಾಗಿದೆ ಇದು ಅಂತ. ಮತ್ತು ಶಿವಣ್ಣ ಅವರು ತುಂಬ ಸತಿ ಕರೆಸಿದ್ದಾರೆ. ಒಂದು ನಮ್ಮ ಇಡೀ ಟಗರು ತಂಡಕ್ಕೆ ಒಂದು ಊಟ ಏರ್ಪಡಿಸಿದ್ರು, ಒಂದು ಔತಣಕೂಟ. ಸೂರ್ಯವರು ಇದ್ದರು. ಅದು ಆ ಥರದಂತೂ ಆಗ್ತಾನೆ ಇರ್ತವೆ. ಅದು ನೀವು ಹೇಳ್ದಂಗೆ ನಮ್ಗೆ ಬೆನ್ನು ತಟ್ಟದಂಗೆ. ಅಲ್ಟಿಮೇಟ್ ನಮಗೆ ಜನ ಇದಾಗತ್ತೆ ಗುರು, ಚೆನ್ನಾಗಿ ಮಾಡಿದ್ದೀರ ಗುರು ಅಂದರೆ ಅದಕ್ಕಿಂತ ದೊಡ್ಡ ಪ್ರಶಂಸೆ ಯಾವುದೂ ಇಲ್ಲ. ಈಗ ಪ್ರತಿಯೊಬ್ಬರು ಬೆನ್ನು ತಟ್ಟಿದ್ದಾರೆ, ಆವಾಗ ನಿಮಗೆ ಖುಷಿ ಆಗೇ ಆಗುತ್ತೆ. ಬಟ್ ಲಾಸ್ಟ್ ಟೈಮ್ 2 ವರ್ಷದಿಂದ ಕಾಟೇರ ಬಂದಾಗಲೂ ಕೂಡ ಇವಾಗ ಒಂದು ಕಾರ್ ಗಿಫ್ಟ್ ಮಾಡಿರ್ಬೋದಾಗಿರ್ಬೋದು, ಅದೆಲ್ಲ ಒಂದಿಷ್ಟು ಏನೋ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಉಡುಗೊರೆ ಸಿಕ್ಕಾಗಿ ಏನೋ ಒಂದು ಖುಷಿ ಅನಿಸುತ್ತೆ. ಆ ಉಡುಗೊರೆನ ಮಾಸ್ತಿಯವರು ಇವಾಗ ಎಷ್ಟು ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅದು ನನಗೆ ಕಾಟೇರ ಈಚೆ ಬಂದ ತಕ್ಷಣ ನನಗೆ ಮೊದಲನೇ ಪ್ರಶಂಸೆ ಬಂದಿದ್ದೇ ರಾಕ್ಲೈನ್ ಸಾರ್ ಅವರಿಂದ. ರಾಕ್ಲೈನ್ ಸಾರ್ ಒಂದು ಕಡೆ ಸಿಕ್ಕಿದ್ರು. ಆವಾಗ ಅವ್ರು ಹೇಳಿದರು, ಅವರು ಫಸ್ಟು ಸಿನಿಮಾ ನೋಡಿದರು, ಇನ್ನೂ ಈಚೆ ಯಾರಿಗೂ ತೋರಿಸಿರಲಿಲ್ಲ. ಅವರು ಪರ್ಸ್ನಲ್ಲಾಗಿ ನೋಡಿದಾಗ ಫಸ್ಟು ಅವರೇ ನನಗೆ ಹೇಳಿದ್ದು, ತುಂಬ ಚೆನ್ನಾಗಿದೆ ಡೈಲಾಗ್ಸು ಅಂತ. ಆ ಬರೆಯೋವಾಗಲೇ ನನಗೆ ಅದಕ್ಕೂ ಮೀರಿ ಪ್ರಶಂಸೆ ಕೊಟ್ಟಿದ್ದು ಇನ್ನೂ ಡೈಲಾಗ್ ಹಂತದಲ್ಲಿದ್ದಾಗಲೇ ತರುಣ್ ಸಾರು, ನೋಡಿ ಮಾಸ್ತಿ ಈ ಸಿನಿಮಾದಲ್ಲಿ ನೀವು ಏನಾದರೂ ಅಂದ್ಕೊಳ್ಳಿ, ಡೈಲಾಗ್ಸ್ ತುಂಬ ದೊಡ್ಡ ಮಟ್ಟದ ಸೌಂಡ್ ಆಗುತ್ತೆ ಅಂತ. ಅವು ನಾವು ಅದು ಒಬ್ಬ ನಿರ್ದೇಶಕರು ಆ ಪ್ರಶಂಸೆ ಕೊಟ್ಟಾಗ ನಮಗಿನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮತ್ತು ಎಲ್ಲದಕ್ಕೂ ಮೀರಿ ಕತೆ ಹಂಗಿರಬೇಕು. ಮತ್ತು ಆ ಕತೆಗೆ ನಾಯಕನಾಗಿ ದರ್ಶನ್ ಸಾರ್ ಥರದವ್ರು ಸಿಗಬೇಕು. ವಯಸ್ಸು ವರ್ಷ ದರ್ಶನ್ ಸಾರ್ಗೆ ಈ ಕತೆ ಸಿಕ್ಕಿದ್ದು, ಈ ಕತೆಗೆ ದರ್ಶನ್ ಸಾರ್ ಸಿಕ್ಕಿದ್ದು, ಎರಡೂ ಅದೃಷ್ಟನೇ. ಆಮೇಲೆ ಜನರ ಪ್ರೀತಿ ಸಿಕ್ಕಿದ್ದು. ಮತ್ತು ಸಲಗ ಭೀಮಾ ಮಾಡಿದಾಗ ನನಗೆ ವಿಜಯ್ ಥರದವ್ರು ನಿರ್ದೇಶಕರು ಸಿಕ್ಕಿದ್ದು. ಏಕೆಂದರೆ ನಟನಾಗಿ ಮೊದಲನೇ ಚಿತ್ರನೇ ನಾಯಕನಾಗಿ ಜನರ ಮನಸ್ಸಲ್ಲಿ ಊರಿ, ಅದೇ ಜನರ ಮನಸ್ಸಲ್ಲಿ ನಾನು ನಿರ್ದೇಶಕನಾಗಿ ನಿಂತ್ಕೋತೀನಿ ಅಂದ್ಬಿಟ್ಟು ಕ್ರೂಷಿಯಲ್ ಟೈಮಲ್ಲಿ, ಅಂದರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ, ಥಿಯೇಟ್ರುಗಳು ತುಂಬ ಆತಂಕದ ಸ್ಥಿತಿಯಲ್ಲಿದ್ದಾಗ ಬಂದಿದ್ದೇ ಭೀಮಾ ಮತ್ತು ಸಲಗ.
ಸೊ ಅಲ್ಲಿ ತುಂಬಿದ ಗೃಹಗಳಿಂದ ಜನ ಅದನ್ನು ಸ್ವೀಕರಿಸಿದ್ದು. ಸೊ ಅವೆಲ್ಲ ನೋಡಿದಾಗ ಅದಕ್ಕಿಂತ ದೊಡ್ಡ ಪ್ರಶಂಸೆ ಯಾವುದಿದೆ ಅನಿಸುತ್ತೆ. ಇವಾಗ ಕತೆ ಆಗಲಿ ಸಂಭಾಷಣೆ ಆಗಲಿ ಬರಿಬೇಕಂದಾಗ ಒಂದು ನಿರ್ಜನ ಪ್ರದೇಶದಲ್ಲಿ ನಾವು ಇರಬೇಕು, ನಮ್ಮನ್ನು ಯಾರೂ ತೊಂದರೆ ಮಾಡಬಾರ್ದು, ಅಥವಾ ಅರಣ್ಯದಲ್ಲಿ ಕೂತ್ಬಿಟ್ಟು ಬರಿಬೇಕು, ಹಕ್ಕಿ ಸೌಂಡ್ ಕೇಳಬೇಕು, ಈ ಥರದ್ದೆಲ್ಲ ಒಂದಿಷ್ಟು ಇದೆ ಸರ್ ಬರವಣಿಗಾರರಿಗೆ. ನಿಮಗೂ ಅದೇ ಥರನಾ ಅಥವಾ ಎಲ್ಲಿದ್ರೂ ಬರೀತೀರಾ ಏನು? ಅದು ಸಾಹಿತ್ಯಕ್ಕೆ ಆ ಒಂದು ನಿಶ್ಶಬ್ದ ಪ್ರಕೃತಿ ಬೇಕು ಅನಿಸುತ್ತೆ. ಬಟ್ ಸಂಭಾಷಣೆಗೆ ನಾವು ಜನರ ಮಧ್ಯದಲ್ಲೇ ಇರಬೇಕು. ಏಕೆಂದರೆ ಎಲ್ಲ ಪಾತ್ರಗಳು ಮಾತಾಡ್ತಿರ್ತವೆ. ಸಾಹಿತ್ಯ ಆದರೆ ಹಾಗಲ್ಲ, ಅದ್ರದ್ದು ಬೇರೆ, ಅದ್ರದ್ದೊಂದು ಟ್ಯೂನ್ ಇರುತ್ತೆ, ಅದಕ್ಕಿಷ್ಟೇ ಮೀಟ್ರ್ ಇರುತ್ತೆ. ಸಂಭಾಷಣೆಗೆ ಆಗಲ್ಲ. ಸಂಭಾಷಣೆ ಜನರ ಮಧ್ಯೆನೇ ನಡೆಯುವಂಥದ್ದು. ನಾವು ಇವತ್ತು ಥಿಯೇಟ್ರಲ್ಲಿ ಕೂತಿರೋರು ಆಡಿಯನ್ಸ್ಗೆ ಇದು ನಮ್ಮ ಮಧ್ಯೆ ಎಲ್ಲೋ ನಡೆದಿದೆಯಲ್ಲ, ಈ ಮಾತು ನಾವೆಲ್ಲೋ ಕೇಳಿದ್ದೀವಲ್ಲ, ಇದು ಹೌದು, ಇದು ನಡೆಯುತ್ತೆ, ಈ ಥರ ಇದ್ದಾಗ ನಮಗೇನು ಅಂಥ ಏಕಾಂತದ ಅವಶ್ಯಕತೆ ಏನಿಲ್ಲ. ಬಟ್ ನೀವು ಹೇಳ್ದಂಗೆ ಅಂಥ ಏಕಾಂತ ಚೆನ್ನಾಗಿರುತ್ತೆ ಬರವಣಿಗೆಗೆ. ಒಂದು ಹೊಸ ವಿಷಯಗಳೇನಾದರೂ ಹುಟ್ಟಬೋದು. ಬಟ್ ನಾವು ಬರಿತಾ ಇರೋದೆಲ್ಲ ಸಲಗ ಭೀಮ ಜನರ ಮಧ್ಯೆ ನಡೆಯುವಂಥ ಕಥೆಗಳೇ ಆಗಿರೋದ್ರಿಂದ ಸೊ ನಮಗೆ ಜನರ ಮಧ್ಯೆ ಇರೋದೇ ಖುಷಿ. ಮುಂದಿನ ದಿನಗಳಲ್ಲಿ ನಿರ್ದೇಶನ ಮಾಡೋದಾಗಿರ್ಬೋದು, ನಟನೆ ಮಾಡೋದಾಗಿರ್ಬೋದು, ಆ ಥರದ್ದೇನು, ಯಾಕಂದರೆ ಸಿನಿಮಾ ಒಂದಕ್ಕೆ ಸೀಮಿತವಾಗಿರಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇರ್ತಾರೆ. ಬಟ್ ಮಾಸ್ತಿಯವ್ರಿಗೂ ಆ ಥರದ್ದು ಏನಾದರೂ ಆಸೆ ಇದೆಯಾ, ಮುಂದಿನ ದಿನಗಳಲ್ಲಿ ಆಗುತ್ತಾ ಏನು ಅಂತ? ಅಂದರೆ ಊರಿಂದ ಬಂದಿದ್ದು ಸಿನಿಮಾ ಪ್ರೀತಿ ಇಟ್ಕೊಂಡು ಸಿನಿಮಾದಲ್ಲಿ ಏನಾದರೂ ಒಂದು ಸ್ಥಾನ ಪಡಿಬೇಕು ಅಂತ ಸಿನಿಮಾ ಕರ್ಕೊಂಡು ಬಂದಿದೆ, ಸಿನಿಮಾ ಕರ್ಕೊಂಡು ಹೋಗ್ತಾ ಇದೆ. ಆ ಥರದ್ದು ಗುರಿ ಏನಿಲ್ಲ. ಮತ್ತು ಒತ್ತಡ ಬರವಣಿಗೆದಿದೆ. ಸೊ ಒಳ್ಳೊಳ್ಳೆ ಕತೆಗಳಿಗೆ ಮಾತು ಬರಿಬೇಕು ಅನ್ನೋ ಆಸೆ ಇದೆ. ನಿರ್ದೇಶಕರುಗಳ ಜೊತೆ ಕತೆಗಳ ಚರ್ಚೆಗಳು, ಒಡನಾಟ ಚೆನ್ನಾಗಿದೆ. ಜನರ ಪ್ರೀತಿ ಸಿಗ್ತಾಯಿದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಬಟ್ ಯಾವುದು ಸಿನಿಮಾನ ಹೆಂಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ವೋ ನಮ್ಮ ಆಲೋಚನೆನೂ ಹಂಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಬರವಣಿಗೆಯಲ್ಲಿ ಒಂದು ಒಳ್ಳೆ ಕತೆಗಳಿಗೆ ಮಾತು ಬರಿಬೇಕು ಅನ್ನೋದಂತೂ ನನ್ನ ಆಸೆ. ಮಾಸ್ತಿಯವ್ರ ಲುಕ್ ನೋಡಿದರೆ ಒಂದು ಸ್ವಲ್ಪ ವಿಲನ್ ಶೇಡಲ್ಲಿ ಕಾಣಿಸ್ಕೋತಾರೆ, ಆ ಥರದ್ದೆಲ್ಲ ನೋಡುಗರಿಗೆ ಅನಿಸುತ್ತೆ. ಬಟ್ ನೀವು ವಿಜಯ್ ಸರ್ ಜೊತೆ ಇದ್ದಾಗ ವಿಜಯ್ ಸರ್ ಯಾವತ್ತೂ ಹೇಳಿಲ್ವಾ ಈ ಥರದ್ದೊಂದು ಕ್ಯಾರೆಕ್ಟರ್ ಮಾಡು, ಟ್ರೈ ಮಾಡು, ಈ ಥರದ್ದೆಲ್ಲ ಹೇಳಿಲ್ಲ? ಯಾಕಂದರೆ ವಿಜಯ್ ಸರ್ ಸುತ್ತಮುತ್ತ ಇರೋರಿಗೆಲ್ಲ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟೇ ಕೊಡ್ತಾರೆ. ಆ ಕಾರಣದಿಂದ ಕೇಳಿದೆ, ನಿಮ್ಗೆ ಹೇಳಿಲ್ವಾ ಏನು? ಅಂದರೆ ನಾವು ಬರಹಗಾರರಾಗಿರೋದ್ರಿಂದ ಮತ್ತು ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಪಾಪ ಇದ್ದಾರೆ ಕಲಾವಿದರು, ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ನೀನಾಸಮ್ಮು, ಸಾಣೆಹಳ್ಳಿ, ತುಂಬ ಒಳ್ಳೆ ರಂಗಾಯಣ, ಇಂಥ ಪ್ರತಿಭೆಗಳು ಬರ್ತಾಯಿದ್ದಾರೆ. ಸೊ ನಮಗೆ ದೇವರು ಕಲಾ ಸರಸ್ವತಿ ಬರಿಯಪ್ಪ ಅಂತ ಬಿಟ್ಟಿದ್ದಾಗ ನಾವು ತಿರ್ಗಾ ನಟನೆ ಅಂತ ಹೋದಾಗ ಯಾವುದೋ ಒಂದು ಪಾತ್ರ ನಾನು ಮಾಡೋದಕ್ಕಿಂತ ಒಬ್ಬ ಕಲಾವಿದನ್ನ ಆ ಪಾತ್ರಕ್ಕೆ ಸೂಚಿಸಿದಾಗ ಕಲಾವಿದನಾಗ ಅವರು ನಿಲ್ತಾರೆ. ಒಬ್ಬ ಯಾರೋ ಬರೀತಾ ಇರೋವನ್ನ ಕರ್ಕೊಂಡು ಬಂದು ನೀನು ಬರೀ, ಇದು ನೀನು ಬರೀ ಅಂದಾಗ ಒಬ್ಬ ಬರಹಗಾರ ಬರ್ತಾರೆ. ಸೊ ಅದು ಆಗಬೇಕು. ನಾವೇ ಎಲ್ಲ ಮಾಡ್ತೀವಿ ಅನ್ನೋದು ತಪ್ಪು. ಒಂದೊಂದು ಸ್ಥಾನಕ್ಕೆ ಒಬ್ಬೊಬ್ಬರನ್ನ ನೇಮಿಸಿದಾಗ ಇನ್ನೊಂದು ಖಾಲಿ ಇರೋ ಸ್ಥಾನಕ್ಕೆ ಇನ್ನೊಬ್ಬರನ್ನ ನೇಮಿಸೋದು, ಪರಸ್ಪರ ಹಂಚಬೇಕು ಅನ್ನೋದು ನನ್ನ ತತ್ವ ಸಿದ್ಧಾಂತ. ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ಟ್ರಗಲ್ ಪಟ್ಟಿರ್ತೀವಿ, ಅಂದರೆ ನಮ್ಮ ಕಲೆನ ಗುರ್ತಿಸ್ಕೊಳ್ಳೋಕ್ಕೆ ಒಂದಿಷ್ಟು ಸ್ಟ್ರಗಲ್ ಪಟ್ಟಿರ್ತೀವಿ. ಆಮೇಲೆ ನಮ್ಮ ಕಲೆನ ಅವರು ಗುರ್ತಿಸಿದ ಮೇಲೆ ಅವಕಾಶಗಳು ತಾನಾಗೆ ಸಿಗುತ್ತೆ. ಬಟ್ ಈ ವಿಚಾರವಾಗಿ ಹೇಳೋದಾದರೆ ಇವಾಗ ಮಾಸ್ತಿಯವ್ರ ಜರ್ನಿ ಯಾವ ರೀತಿ ಸಾಗ್ತಾಯಿದೆ, ಆರಂಭಿಕ ದಿನದಿಂದ ಹಿಡಿದು ಇಲ್ಲಿ ತನಕ ಯಾವ ರೀತಿ ಸಾಗ್ತಾ ಇದೆ ಅಂತ? ಕತೆಗಳು, ಒಡನಾಟ, ಚಿತ್ರರಂಗದವರು ಒಡನಾಟ ತುಂಬ ಮುಖ್ಯ ಆಗುತ್ತೆ. ಮತ್ತು ಬರೀತೀನಿ, ನಮ್ಮ ಹತ್ರನೇ ಬರ್ತಾರೆ, ಇಲ್ಲಿ ಪ್ರತಿಭೆ ಇದೆ ನಮ್ಮ ಹತ್ರನೇ ಬರ್ತಾರೆ ಅಂತಲ್ಲ. ಅರ್ಧ ದಾರಿಗೆ ನೀವು ಹೋಗಬೇಕು, ಅರ್ಧ ದಾರಿಗೆ ಅವ್ರು ಬರ್ತಾರೆ. ಯಾವಾಗಲೂ ಇಲ್ಲಿ ಕೊಟ್ಟು ತಗೋಬೇಕು. ನಮ್ಮಲ್ಲಿರೋ ಪ್ರತಿಭೆನ ಫಸ್ಟು ನಾವು ತೋರಿಸ್ಕೋಬೇಕಾಗತ್ತೆ, ಅವ್ರಿಗೆ ಅವಶ್ಯಕತೆಗೆ ನಾವು ಬರಿಬೇಕಾಗತ್ತೆ. ಸೊ ಇಲ್ಲಿ ಎಂಥ ಪ್ರತಿಭೆ, ನನಗಿಂತ ಚೆನ್ನಾಗಿ ಬರೆಯೋರು ತುಂಬ ಒಳ್ಳೊಳ್ಳೆ ಬರಹಗಾರರಿದ್ದಾರೆ. ಬಟ್ ಯಾವುದೋ ಒಂದು ಸಂಪರ್ಕ ಸಿಗ್ತಿರಲ್ಲ. ಸಿನಿಮಾಗೆ ಬರೋಕ್ಕೆ ಇಲ್ಲ ಸಿನಿಮಾ ಅವ್ರ ಹತ್ರ ಹೋಗೋಕ್ಕೆ ಒಂದು ಸಂಪರ್ಕ ಸಿಗ್ತಾಯಿಲ್ಲ. ಅದು ಇನ್ನೇನು ಅಲ್ಲ, ಒಡನಾಟದಿಂದ. ಈಗಂತೂ ಸೋಷಿಯಲ್ ಮೀಡಿಯಾ, ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಬರಹಗಾರರು ಬರಬೇಕು. ಬರವಣಿಗೆ ಗಟ್ಟಿಯಾದಾಗ ಚಿತ್ರರಂಗ ಗಟ್ಟಿಯಾಗುತ್ತೆ. ಆ ನಂಬಿಕೆ ಬರೀ ನಂದೇ ಅಂತಲ್ಲ, ಎಲ್ಲ ಚಿತ್ರರಂಗದಲ್ಲೂ ಇದೆ. ಮತ್ತು ಬರವಣಿಗೆಯಿಂದಲೇ ಸಿನಿಮಾ ಆಗುತ್ತೆ,
ಸಿನಿಮಾ ಗೆದ್ದು ಬಿಡುತ್ತೆ ಅನ್ನೋದು ಸುಳ್ಳು. ಬರವಣಿಗೆಗೆ ಜೊತೆಗೆ ಎಲ್ಲ ವಿಭಾಗಗಳು ಕೆಲಸ ಮಾಡಬೇಕಾಗುತ್ತೆ. ಸಂಗೀತ ಕೆಲಸ ಮಾಡಬೇಕಾಗತ್ತೆ, ಸಂಕಲನ ಕೆಲಸ ಮಾಡಬೇಕಾಗತ್ತೆ, ಛಾಯಾಗ್ರಹಣ ಕೆಲಸ ಮಾಡಬೇಕು. ಎಲ್ಲ ಅದು ಸಿನಿಮಾ ಒಂದು ತಂಡದ ಕೆಲಸ. ಎಲ್ಲರೂ ಅವ್ರವ್ರನ್ನ ಸ್ಪರ್ಧೆಗೊಡ್ಡಿಸ್ಕೊಂಡು ಆರೋಗ್ಯಕರವಾಗಿ ಮಾಡಿದಾಗ ಒಂದು ಗುಂಪಿನ ಜನ ಸ್ವೀಕರಿಸ್ತಾರೆ, ಒಂದು ಗುಂಪಿನ ಜನ ಆಶೀರ್ವಾದ ಮಾಡ್ತಾರೆ. ಅಂದರೆ ಎಲ್ಲ ಹೇಳ್ತಾರೆ ಸರ್, ಅಂದರೆ ನಮ್ಮಲ್ಲಿ ಬರವಣಿಗೆಗಾರರು ಇಲ್ಲ, ಒಂದಿಷ್ಟು ಕಡಿಮೆ ಇದ್ದಾರೆ, ಬಟ್ ಬಂದರೂ ಕೂಡ ಅವರಿಗೆ ಸರಿಯಾದ ಸಂಭಾವನೆ ಸಿಗ್ತಾ ಇಲ್ಲ, ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಇದರಿಂದನೇ ಬರವಣಿಗೆ ಬೇಡ ಅನ್ನುವಂಥದ್ದು ದೂರ ಹೋಗಿದ್ದಾರೆ ಬರವಣಿಗೆಯಿಂದ. ಈ ಥರದ್ದೆಲ್ಲ ಒಂದು ಮಾತಿದೆ ಸರ್. ಅಂದರೆ ಇದನ್ನು ನೀವು ಯಾವ ರೀತಿ ರಿಸೀವ್ ಮಾಡ್ಕೋತೀರಾ, ಅಥವಾ ಇದೆಯಾ ನಮ್ಮಲ್ಲಿ ಬರವಣಿಗೆಗಾರರಿಗೆ ಅವಕಾಶಗಳು ಸಿಗ್ತಾ ಇಲ್ವಾ, ಅಥವಾ ಸಿಕ್ಕಿರೋ ಅವಕಾಶನ ಅವರು ಸರಿಯಾಗಿ ಬಳಸ್ಕೋತಾ ಇಲ್ವಾ, ಯಾವ ರೀತಿ ಅಂತ? ಎಲ್ಲ ಈಗ ಬರೀ ಚಿತ್ರರಂಗದಲ್ಲಿ ಮಾತ್ರ ಈ ಸಮಸ್ಯೆ ಇದೆ ಅಂತಲ್ಲ, ಎಲ್ಲ ವಿಚಾರಗಳಲ್ಲೂ ಇದೆ. ಈಗ ರೈತರ ಈ ವಿಷಯ ತಗೊಂಡಾಗ ರೈತರ ಇದರಲ್ಲಿ ಅವರು ಬೆಳೀತಾ ಇರೋ ಬೆಳೆಗೆ ಸರಿಯಾದ ಇದು ಸಿಗ್ತಿಲ್ಲ. ಈಗ ಇನ್ನೊಂದು ಯಾವುದೋ ಒಂದು ಕ್ಷೇತ್ರ ತೊಗೊಂಡಾಗ ಅಲ್ಲೂ ಆಗುತ್ತೆ. ಈಗ ನಿಮ್ಮ ಕ್ಷೇತ್ರನೇ ತೊಗೊಂಡಾಗ ನಿಮ್ಮದೊಂದು ಚಾನಲ್ ಒಂದು ಒಳ್ಳೆ ಹೆಸರು ಮಾಡಿರುತ್ತೆ, ಇನ್ನೊಬ್ರು ಯಾರೋ ಇನ್ನೊಂದೇನೋ ಕಾಂಟ್ರವರ್ಸಿ ಮಾತಾಡ್ಬಿಟ್ಟು ಆ ಚಾನಲ್ ಇದಾಗ್ಬಿಡುತ್ತೆ. ನೀವು ಒಳ್ಳೆ ಸುದ್ದಿಗಳನ್ನೇ ಕೊಡ್ತಿರ್ತೀರಿ, ಬಟ್ ಅದು ಎಲ್ಲ ಕ್ಷೇತ್ರಗಳಲ್ಲೂ ಇರುತ್ತೆ. ಬಟ್ ಅಗಾಧವಾದ ಸಹನೆ ಬೇಕು, ಅವಿರತ ಪರಿಶ್ರಮ ಬೇಕು. ಆವಾಗ ಖಂಡಿತವಾಗ್ಲೂ ಸಿನಿಮಾ ಕೈ ಬಿಡಲ್ಲ. ಹಂಗಂತ ಇದು ಮಾಡೋಕ್ಕಿಲ್ಲ, ಅಂದರೆ ದೂರ ಹೋಗಿಲ್ಲ, ನುಸುಳ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ. ಸೊ ನಾವು ಆ ಸಮಸ್ಯೆಗಳನ್ನ ಸವಾಲಾಗಿ ನಿರ್ಮಾಣ ಮಾಡಿಕೊಂಡು ಪರಿಹಾರ ಹುಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ಎಲ್ರಿಗೂ ಆಗುತ್ತೆ. ನಮ್ಮ ಗುರುಗಳಿಗಾಗಿತ್ತು, ನಮಗಾಗಿದೆ, ಈಗ ನಮ್ಮ ಜೊತೆ ಯಾರೋ ಬರೆಯೋಕ್ಕೆ ಬಂದಾಗ ಅವ್ರಿಗೂ ಆಗುತ್ತೆ. ಹೌದು, ಪರಿಹಾರ ಕಂಡುಕೋಬೇಕಾಗತ್ತೆ, ಇದಂತೂ ಸತ್ಯ. ಓಕೆ ಸರ್, ಇದೆ 23ನೇ ತಾರೀಕು ಬರ್ತಾಯಿದ್ದೀರಾ ದೊಡ್ಡ ಸ್ಕ್ರೀನಲ್ಲಿ. ಒಂದು ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಲ್ಯಾಂಡ್ ಲಾರ್ಡ್ ತುಂಬ ಒಳ್ಳೆ ವಿಚಾರನ, ಒಳ್ಳೆ ಕಥಾವಸ್ತುನ ಹಿಂದೆ ಜಡೇಶ್ ಅವರು ತುಂಬ ಒಳ್ಳೆ ಸಿನಿಮಾಗಳಿಗೆ ನಿರ್ದೇಶಕರಾಗಿ ದುಡಿದಂಥವ್ರು, ಕಥೆಗಾರರಾಗಿ ದುಡಿದಂಥವ್ರು. ಅವರು ಅದ್ಧೂರಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ನಮ್ಮ ಸತ್ಯಪ್ರಕಾಶ್ ಸಾರು ಅವ್ರ ಮಗ ನಿರ್ಮಾಣ ಮಾಡಿರುವಂಥದ್ದು. ಹಿಂದೆ ಸಾರಥಿ ಅಂತ ಒಂದು ಚಿತ್ರ ಮಾಡಿದರು. ಈಗ ಲ್ಯಾಂಡ್ ಲಾರ್ಡು ಇದೇ ತಿಂಗಳು 23ನೇ ತಾರೀಕು ತೆರೆಗೆ ತರ್ತಾ ಇದ್ದಾರೆ. ಸೊ ನಾನು ಸಂಭಾಷಣೆಕಾರನಾಗಿ ಕೆಲಸ ಮಾಡಿ, ಆದಷ್ಟು ಕೊಡಿ ಕನ್ನಡ ಚಿತ್ರಗಳಿಗೆ. ನಿಮ್ಮ ಪ್ರೀತಿಯಿಂದಲೇ ಒಂದು ಒಳ್ಳೆಯ ಯಶಸ್ಸು, ನಮ್ಗಳಿಗೂ ಒಂದು ಹೆಸರು. ಧನ್ಯವಾದ. ಓಕೆ ಸರ್, ಕೊನೆಯದಾಗಿ ಈ ಸಿನಿಮಾದಲ್ಲಿ ಕೋಲಾರ ಸ್ಲ್ಯಾಂಗ್ ಬಳಸಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದೀರಿ, ಬಟ್ ಅದು ಒಂದು 2 ಡೈಲಾಗ್ ಹೇಳ್ಬೋದಾ ಅಂತ? ಕೋಲಾರ ಸ್ಲ್ಯಾಂಗಲ್ಲಿ ಮಾಸ್ತಿ ಅವ್ರು ಹೇಗೆ ಹೇಳ್ತಾರೆ ನೋಡೋಣ ಅಂತ. ಡೈಲಾಗು ಈಗ ರೂಲರ್ ಅಂತ ಒಂದು ಟೀಸರ್ ಬಿಟ್ವಿ, ಯಾರ್ದು ನಮ್ಮ ರಾಜ್ಬಿ ಶೆಟ್ಟರ್ದು. ಅದಾದಮೇಲೆ ಅದಕ್ಕೆ ಮುಂಚೆ ಸರ್ವೈವರ್ ಅಂತ ದುನಿಯಾ ವಿಜಯ್ ಅವ್ರು ಬಿಟ್ಟರು. ಆಮೇಲೆ ರಚಿತಾ ಮೇಡಮ್ ಅವ್ರದ್ದು ಬರ್ತ್ಡೇ ಟೀಸರ್ ಬಿಟ್ವಿ. ಅದರಲ್ಲೊಂದು ಡೈಲಾಗ್ ಇದೆ, ಕಾಪಾಡಬೇಕಾಗಿರೋ ದ್ಯಾವ್ರ ಕೈಯಲ್ಲೇ ಆಯುಧ, ಕಾಪಾಡಬೇಕಾಗಿರೋ ದ್ಯಾವ್ರೇ ಆಯುಧ ಹಿಡ್ಕೊಂಡು ನಿಂತವನೆ, ನಂದು ನಿಂದು ಏನು ಮಾಮ ಬಾ ಅಂದ್ಬಿಟ್ಟು ಅದು ಒಂದು ಡೈಲಾಗು. ಆಮೇಲೆ ರಾಜ್ಬಿ ಶೆಟ್ರದು ಎಲ್ಲ ಅದ್ರ ಪಾಡ್ಗೆ ಅದು ನಡೀತಾ ಇದೆ, ನಿಮ್ಮದೇನೋ ಕಾನೂನು ಪ್ರಕಾರ. ಆ ಥರ ತುಂಬ ಡೈಲಾಗ್ಗಳು. ಇದು 1, 2 ಅಂತ ಮೆನ್ಷನ್ ಮಾಡೋದಲ್ಲ, ಇಡೀ ಚಿತ್ರ ಆ ಕತೆಗೆ ಪೂರಕವಾಗಿದೆ. ಎಲ್ಲ ತೆರೆ ಮೇಲೆ ನೋಡಿ, ಇದೇ 23ರಂದು. ಓಕೆ ಸರ್, 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನೂ ದೊಡ್ಡ ಯಶಸ್ಸು, ಕಾಟೇರಕ್ಕಿಂತ ನೆಕ್ಸ್ಟ್ ಲೆವೆಲ್ ಯಶಸ್ಸು ನಿಮಗೆ ಸಿಗಲಿ, ನಿಮ್ಮ ಚಿತ್ರತಂಡಕ್ಕೆ ಸಿಗಲಿ ಸರ್. ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮ ಒಳ್ಳೆಯ ಚಿತ್ರದ ಮೇಲೆ ಖಂಡಿತವಾಗಿ ಇದ್ದೇ ಇರುತ್ತೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ಲ, ಇದಿಷ್ಟು ಮಾಸ್ತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವ ಶೆಟ್ಟಿ, SS TV. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.